ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಕಡಲೆ ಬೀಜ ಅಂದರೆ ಶೇಂಗದ ಕಾಳು ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ರೀ, ಒಂದೇ ಕಪ್ ಅಂದರೆ 1/4 ಕಪ್ ಆಗ್ಬೋದು. ಇದು ಸ್ವಲ್ಪ ದಪ್ಪ ದಪ್ಪ ಇಟ್ಕೊಂಡಿದ್ದೀನಿ ರೀ. ಸಮ ಪ್ರಮಾಣ ತೊಗೋತೀರಿ ಅಂದರೆ ಸಮ ಪ್ರಮಾಣನೂ ತೊಗೋಬೋದು. ನಾನು 1/4 ಕಪ್ನಾಗಷ್ಟು ಇದು ಬೆಲ್ಲ ಈ ಥರ ಕಲರ್ ಇದ್ದರೆ ತೊಗೋರಿ. ಇದು ಒರಿಜಿನಲ್ ಬೆಲ್ಲದು ಕಲರ್ ಇರುತ್ತೆ ರೀ, ಅಂದರೆ ಟೇಸ್ಟಾಗಿ ಆಗುತ್ತೆ ಹೋಳಿಗೆ. ಇಲ್ಲಿ ನೋಡ್ಬೋದು ನಾವು 1 ಬೌಲಷ್ಟು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. ಗೋಧಿ ಹಿಟ್ಟು ಬೇಕಿದ್ರೆ ನೀವು ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಮಾಡ್ಕೋಬೋದು, ಅಂದರೆ ಅದನ್ನು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಈ ಥರ ಬರೀ ಗೋಧಿ ಹಿಟ್ಟು ನೀವು ತೊಗೊಂಡ್ರೂ ಆಗುತ್ತೆ ರೀ. ಈ ಸತಿ ನೋಡಿರಿ, ಕ್ರಿಸ್ಮಸ್ ಸಲಿಂದಾಗಿ ಇದೊಂದು ಸ್ವಲ್ಪ ಬೇಗ ಆಗುವಂಥದ್ದು ರೀ. ತುಂಬ ಅಂದರೆ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಕೆಲಸನೂ ಹಿಡಿಯೋದಿಲ್ಲ. ಹಾಗಾಗಿ ಈ ಒಂದು ಹೋಳಿಗೆಯನ್ನು ತೋರಿಸ್ತಾ ಇದ್ದೀನಿ. ಶೇಂಗಾ ಹೋಳಿಗೆ ಚಿಕ್ಕದಾಗಿ ಮಾಡಿದ್ರೂ ಆಗುತ್ತೆ, ದೊಡ್ಡದಾಗಿ ಮಾಡಿದ್ರೂ ಆಗುತ್ತೆ ರೀ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ನಾವು ಇದು ಬೇಗನೆ ಆಗುವಂತಹ ಶೇಂಗದ ಕಾಳನ್ನು ಹೋಳಿಗೆ ಮಾಡೋಣ. ಇಲ್ಲಿ ನಾವೊಂದು ಕಡಾಯಿ ಇಟ್ಕೊಂಡಿದ್ದೀನಿ ರೀ, ಅಂದರೆ ಸ್ಟವನ್ನು ಆನ್ ಮಾಡಿದ್ದೀನಿ. ಇದಕ್ಕೆ ನೋಡಿರಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ರೀ. ಬೆಲ್ಲವನ್ನು ಕರಗಿಸ್ಕೋಬೇಕಾಗತ್ತೆ ರೀ. ಇದಕ್ಕೆ ನೋಡಿರಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ತುಂಬ ನೀರು ಹಾಕಿದ್ರೆ ನೋಡಿರಿ, ನೀರಾಯಿತು ಅಂದರೆ ನಮಗೆ ಪಾಕ ಬೇಗ ಆಗಲ್ಲ. ಹಾಗಾಗಿ ಈ ಒಂದು ಪಾಕವನ್ನು ನಾವು ಮಾಡ್ಕೋಬೇಕ್ರಿ. ಇದನ್ನು ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಬೇಕ್ರಿ. ಇಂಥ ಕಲರ್ ಬೆಲ್ಲದಾಗ ನೋಡಿರಿ ಕಸ ಅದು ಜಾಸ್ತಿ ಏನು ಇರೋದಿಲ್ಲ. ಬೆಲ್ಲ ನೋಡಿ ತೆಗೆದ್ರಿಗೆ ಇರುತ್ತೆ ರೀ. ಇವಾಗ ಇದನ್ನು ಸ್ವಲ್ಪನೇ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಡೋಣ ರೀ. ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೆ. ಇವಾಗ ನೋಡ್ಬೋದು, ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೇ ನಾನು ಶೇಂಗದ ಕಾಳು ಹುರಿದು ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದು ಒಂದು 4 ರೌಂಡ್ ತಿರುಗಿಸಿದ್ರೆ ಸಾಕು, ತುಂಬ ನೈಸ್ ಏನು ಮಾಡೋದು ಬೇಡ. ಇವಾಗ ನೋಡ್ಬೋದು ರೀ, ನಾವು ಮಿಕ್ಸಿ ಮಾಡ್ಕೊಂಬಂದಿದ್ದೇವೆ. ತುಂಬ ನೈಸ್ ಮಾಡಿಲ್ಲರಿ, ಒಳಗೆ ಒಂದು ಸ್ವಲ್ಪನೇ ಅಂದರೆ ಒಂದೊಂದು ಕಾಳು ಇರುತ್ತೆ ರೀ. ತುಂಬ ನೈಸ್ ಮಾಡ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಮಧ್ಯಕ್ಕೆ ನಮಗೆ ಹೋಳಿಗೆಗೆ ನೋಡಿರಿ ಒಂದು ಸ್ವಲ್ಪನೇ ಮಧ್ಯಕ್ಕೆ ಕಾಳು ಇದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದಿದು ರೆಡಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ಇದು ಬೆಲ್ಲ ಹೆಂಗೆ ಅಂತಂದ್ರೆ ನೋಡಿರಿ, ಈಗ ನಾವು ಇದನ್ನು ಬೇಯಿಸ್ತಾ ಇದ್ದೀವಿ ನೋಡಿರಿ, ಇದ್ರದ್ದು ಒಳ್ಳೆ ಒಂದು ಪರಿಮಳ ಬರಬೇಕು ಬೆಲ್ಲದು. ಅದು ಒಂದು ಪರಿಮಳ ಚೆನ್ನಾಗಿ ಬರುತ್ತೆ ರೀ. ಆ ಒಂದು ಪರಿಮಳ ಬಂದಾಗೇ ನಮಗೆ ಇದು ತುಂಬ ಹೋಳಿಗೆ ಟೇಸ್ಟ್ ಆಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಎಲ್ಲವನ್ನು ಕರಗಿದೆ ರೀ. ಬೆಲ್ಲ ಏನೂ ಇಲ್ಲ ನಮ್ಮದು. ಈ ಥರ ಪಾಕ ಬರಬೇಕು ಹಾಗೇನಿಲ್ಲ ರೀ. ನೀವು ಯಾವುದು ಬೆಲ್ಲ ತೊಗೊಂಡಿರ್ತೀರಿ ನೋಡಿರಿ, ಆ ಬೆಲ್ಲದ ಅಳತೆದಾಗೆ ನೀವೊಂದು ಅರ್ಧ ಕಪ್ಪು 1/4 ಕಪ್ಪು ನೀವು ಕ್ವಾಂಟಿಟಿ ನೋಡ್ಕೊಂಡು ಕಸಿದ್ರೆ ಹಾಕ್ಕೋಬೋದು ರೀ. ಅದು ಅಳತೆ. ಇದಕ್ಕೆ ಪಾಕ ಏನು ತೆಗಿಬೇಕಂತಿಲ್ಲ. ಇದು ಸ್ವಲ್ಪ ನಾನು ಸ್ಲೋ ಫ್ಲೇಮ್ ಮಾಡ್ಕೊತಾ ಇದ್ದೀನಿ ರೀ. ಇದು ನಾವು ಮಾಡಿದ್ದು ಮಿಶ್ರಣ ಇದಕ್ಕೆ ಹಾಕೊಳ್ಳೋಣ. ಇವಾಗ ನೋಡಿರಿ, ಹಾಕೊಂಡ್ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ರೀ. ಯಾಕಂತಂದರೆ ಇದು ನಮಗೆ ಇದ್ರೊಳಗೆ ಕರೆಕ್ಟ್ ಆಗಿಬಿಡುತ್ತೆ. ನಮಗೆ ನೀವೇನಿದು ಪಾಕ ಏನು ಬಂದಿರ್ತದೆ ನೋಡಿರಿ, ಒಂದು ಅರ್ಧ ಕಪ್ ಇದು ಹಾಕೊಂಡಾಗೆ ಈ ಥರ ಇದ್ದರೆ ಇದು ನಾವು ಆರಿಸ್ಲಕ್ಕೆ ಬಿಟ್ಟಾಗೆ ಅದು ಗಟ್ಟಿ ಆಗಿಬಿಡುತ್ತೆ ರೀ. ಹೂರ್ಣ ಯಾವ ಥರ ಆಗುತ್ತೆ ನೋಡಿರಿ, ನಮಗೆ ಅದೇ ಥರನೇ ಇದು ನಮಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಇದು ಹಿಂಗೆ ಲೂಸ್ ಆಯಿತು ಅಂತ ಏಕೆಂದ್ರೆ ಇದು ಮಾಡ್ಕೊಷ್ಟೇನಿಲ್ಲ ರೀ. ನೀವು ಅಂದರೆ 1 ಅವರ್ ಬಿಟ್ಟರೆ ಸಾಕು, ಇದು ಕರೆಕ್ಟಾಗಿ ಆಗುತ್ತೆ. ಇವಾಗ ನಾವು ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೋಬೇಕ್ರಿ. ಏನಿಲ್ಲ ಅಂದರೆ ಒಂದು ನಿಮಿಷಗಳ ಕಾಲ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅಂದರೆ ನಮಗಿದು ಬೆಲ್ಲನೂ ಗಟ್ಟಿ ಆಗುತ್ತೆ ಮತ್ತು ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟೇಸ್ಟು ಚೆನ್ನಾಗಿ ಡಿಫ್ರೆಂಟ್ ಆದಂಥ ಟೇಸ್ಟ್ ಬರುತ್ತೆ ರೀ. ಇವಾಗ ನೋಡಿರಿ, ನಮ್ಮದು 1 ನಿಮಿಷಗಳ ಕಾಲ ಆಗಿದೆ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇದಕ್ಕೆ ಒಂದು ½ ಅವರ್ ಬಿಟ್ಟರೆ ಸಾಕು, ಗಟ್ಟಿ ಆಗುತ್ತೆ ರೀ. ಇವಾಗ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನಮ್ಮ ಹಿಟ್ಟಿಗೆ ನೋಡಿರಿ ಸ್ವಲ್ಪನೇ ಉಪ್ಪು, ಒಂದು 1/4 ಚಮಚದಕ್ಕಿಂತಲೂ ಸ್ವಲ್ಪ ಕಡಿಮೆ ರೀ. ಇದಕ್ಕೆ ನೋಡಿರಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಅಂದರೆ ನಮಗೆ ಸಾಫ್ಟಾಗಿ ಬರಬೇಕಲ್ರಿ, ಹಾಗಾಗಿ ಇದನ್ನು ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದು ಸ್ವಲ್ಪ ಈ ಥರನೇ ಒರೆಸಿ ಕಲಿಸಿದ್ರೆ ನೋಡಿರಿ ಸ್ಮೂತಾಗಿ ಬರುತ್ತೆ.
ಅಂದರೆ ನಮ್ಮದು ಹೋಳಿಗೆ ನೋಡಿರಿ ಚೆನ್ನಾಗಿ ಮೇಗೆ ಪೇಪರ್ ಥರ ಗರಿ ಗರಿಯಾಗಿಯೂ ಇರುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಈ ಥರನೇ ಆಯಿಲ್ ಜೊತೆಗೆ ಮತ್ತು ಉಪ್ಪಿನ ಜೊತೆಗೆ ಕಲಿಸ್ಕೊಂಡಿದ್ದೀನಿ ರೀ ಹಿಟ್ಟು ನೋಡ್ಬೋದು. ಇವಾಗ ನಾನು ಇಲ್ಲೊಂದು ಅರ್ಧ ಕಪ್ ನೀರು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ ರೀ, ಅಂದರೆ ಒಂದೇ ಸರ್ತಿ ಹಾಕಲ್ಲ. ಇದು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ದಂಗೆ ನಮಗೆ ಹಿಟ್ಟು ಚೆನ್ನಾಗಿ ಹದನೂ ಬರುತ್ತೆ ರೀ, ಚೆನ್ನಾಗಿ ಮಿಕ್ಸ್ನೂ ಆಗುತ್ತೆ. ಒಂದೇ ಸರ್ತಿ ಹಾಕಿದ್ರೆ ಇದು ಈ ಥರ ಚೆನ್ನಾಗಿ ನಮಗೆ ಒರೆಸಿ ಕಲಿಸ್ಕೊಳ್ಳೋಕ್ಕೆ ಸರಿ ಆಗೋದಿಲ್ಲ. ನೋಡ್ಬೋದು ರೀ, ಇದು ಈ ಥರನೇ ಇನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಸ್ವಲ್ಪ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ನೋಡಿರಿ ಅದೇ ಥರನೇ ಕಲಿಸಿ ಇಟ್ಕೋಬೇಕು ರೀ. ಇದಕ್ಕೆ ಇನ್ನೊಂದು ಸ್ವಲ್ಪನೇ ನೋಡಿರಿ, ಇನ್ನೊಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪ ನಮ್ಮದು ಹಿಟ್ಟು ಮ್ಯಾಗ್ಲಿಂದ ಸಾಫ್ಟಾಗಿರ್ಬೇಕು ನೋಡಿರಿ. ನಾವು ಒಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಮೇಲಿಂದ ಸ್ವಲ್ಪನೇ ಹಿಂಗೆ ಹಾಕಿದ್ರೆ ಹಿಟ್ಟು ಒಣಗ್ದಂಗೆ ಒರಟಾಗಿ ಬರೋದಿಲ್ಲ ರೀ, ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ಈ ಥರ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇದು ನಮಗೆ ಒಂದು 20 ಮಿನಿಟ್ಸು ನಾನು ಬಿಡಬೇಕಾಗುತ್ತೆ ರೀ, ಸ್ವಲ್ಪ ಹಿಟ್ಟು ಚೆನ್ನಾಗಿ ನೆನಿಬೇಕು. ಇವಾಗ ನಾವು ಮುಚ್ಚಳವನ್ನು ಮುಚ್ಚಿ ಒಂದು 20 ಮಿನಿಟ್ಸು ಇಡೋಣ್ರಿ. ನಾನು ಅರ್ಧ ಕಪ್ ನೀರಲ್ಲಿ ನೋಡಿರಿ ಇದು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಉಳ್ಕೊಂಡೈತೆ. ಇವಾಗ ನೋಡ್ಬೋದು ರೀ, ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೋಡಿರಿ, ಬಿಟ್ಟಾಗೆ ಈ ಥರ ಗಟ್ಟಿಯಾಗಿದೆ. ಒಂಚೂರು ಕಲಿಸ್ತಾ ಇದ್ದೀನಿ ನಾನು, ಈ ಥರ ನೋಡ್ಬೋದು ರೀ. ಅಂದರೆ ಈ ಥರ ನಾವು ಈಗ ಹೂರಣ ರೆಡಿ ಮಾಡ್ಕೊಂಡ್ರೆ ಇಟ್ಕೋಬೋದು. ತುಂಬ ಸುಲಭವಾದಂತಹ ವಿಧಾನದಲ್ರಿ. ನಾನು ಫಸ್ಟಿಗೆ ತೋರಿಸಿಲ್ಲ ಅದೇ ಅಳತೆದಲ್ಲೇ ಈ ಥರ ಮಾಡ್ಕೊಂಡಿನಿ ರೀ. ಆ ಥರ ನಿಮಗೆ ಸ್ವಲ್ಪ ಲೂಸ್ ಅನಿಸ್ತು ಅಂತಂದರೆ ಎಳ್ಳನ್ನು ಪುಡಿ ಮಾಡಿ ಹಾಕ್ಕೋಬೋದು, ಇಲ್ಲಿಲ್ಲಂದರೆ ಒಣ ಕೊಬ್ಬರಿ ಇರ್ತದೆ ನೋಡಿರಿ ಅದು ಸಹ ಹಾಕ್ಕೋಬೋದು. ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ನೋಡ್ಬೋದು ಇನ್ನೂ ಸ್ವಲ್ಪ ಬೆಚ್ಚಗಿದೆ, ತುಂಬ ಆರಲಿಲ್ಲ ನಂದು, ಇದು ಫುಲ್ ತಣ್ಣಗಾಗಲಿ ಸ್ವಲ್ಪ ಬೆಚ್ಚಗಿದೆ. 20 ಮಿನಿಟ್ಸ್ನಲ್ಲೇ ಇದು ಈ ಥರ ಗಟ್ಟಿಗಾಗಿದೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು 20 ಮಿನಿಟ್ಸ್ ಆಗಿದೆ. ನಾನು ಹಿಟ್ಟನ್ನು ಕಲಸಿಟ್ಟಿದ್ದು ನೋಡಿರಿ, ಇದನ್ನು ಚೆನ್ನಾಗಿ ನೋಡ್ಬೋದು ಸ್ಮೂತಾಗಿ ಬಂದಿದೆ. ಇದು ಒಂದು ನಿಮಿಷಗಳ ಕಾಲ ಇದನ್ನು ಒಂದು ಸ್ವಲ್ಪ ಇದನ್ನು ಕಲಿಸ್ಕೊಂಡ್ರೆ ಸಾಕ್ರಿ, ಅಂದರೆ ನಮಗೆ ಚೆನ್ನಾಗಿ ಒಳ್ಳೆ ಹದ ರೆಡಿ ಆಗುತ್ತೆ. ನೀವು ನೋಡ್ಬೋದು ರೀ, ನಾನಿಲ್ಲಿ ಮೀಡಿಯಮ್ನಾಗಿ ಇಷ್ಟಿಷ್ಟು ಉಳ್ಳೆಗಳನ್ನು, ತುಂಬ ದೊಡ್ಡದನ್ನೂ ಮಾಡಲ್ಲ ತುಂಬ ಚಿಕ್ಕದನ್ನೂ ಮಾಡಲ್ಲ ರೀ, ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದು ಗಟ್ಟಿಯಾಗಿದೆ ರೀ. ಇದು ನಾವು ಹಾಕ್ಲಕ್ಕೆ ಹೋದರೆ ನಮಗೆ ಹಿಟ್ಟು ಮತ್ತು ಹೂರಣ ಒಂದೊಂದು ಕಡೆಗೆ ಆಗುತ್ತೆ ರೀ. ಸ್ವಲ್ಪ ನೀರು ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿರಿ, ಇಷ್ಟಿಷ್ಟೇ ನೀರು, ಒಂದು ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನು ಇಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿರಿ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಬೇಕು. ಇದರಲ್ಲಿ ಸರಿ ಆಗಲಿಲ್ಲ ಅಂದರೆ ಇದು ಈ ಥರನೇ ನೋಡಿರಿ, ನಾವು ಈ ಥರ ಕಲಿಸ್ಕೊಂಡ್ರೆ ನಮಗೆ ಹೂರಣ ನಾವು ಈಗ ಮಾಮೂಲಿ ಬೇಳೆ ಹೋಳಿಗೆ ಯಾವ ಥರ ಮಾಡ್ತೀವಿ ನೋಡಿರಿ ಅದೇ ಥರನೇ ಬರುತ್ತೆ. ಅಂದರೆ ನಾವು ಸ್ವಲ್ಪ ನೀರು ಹಾಕಿದ್ರೆ ನೋಡಿರಿ, ಈಗ ನಾವು ಸ್ವಲ್ಪನೇ ನೀರು ಹಾಕಿದ್ದಕ್ಕೆ ಇದು ಈ ಥರ ನಮಗೆ ಚೆನ್ನಾಗಿ ಹದ ಬಂತು. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ರೆ ಮಾಡ್ಕೋಬೋದು. ನೀವು ಇದು 1 ದಿವಸ 2 ದಿವಸ ಇಟ್ಟರೂ ಹಾಳಾಗೋದಿಲ್ಲ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ. ಯಾಕಂದರೆ ಕ್ರಿಸ್ಮಸ್ಸು ಸ್ಪೆಷಲಾಗಿ ತುಂಬ ಜನ ಮಾಡ್ತಾರೆ, ಮತ್ತು ಎಲ್ಲ ಹಬ್ಬದಾಗೂ ಇದು ತುಂಬ ಬೇಗ ಆಗುವಂಥದ್ದು ರೀ. ನಾನು ಇದನ್ನು ಈ ಥರನೇ ಉಳ್ಳೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ ರೀ. ಇವಾಗ ನೀವು ನೋಡ್ಬೋದು ರೀ, ನಾನು ಸಣ್ಣದೇ ಇದು ಮಾಡ್ಕೊಂಡಿದ್ದೀನಿ ರೀ. ಅಂದರೆ ಇದರೊಳಗೆ ನಾವು ಶೇಂಗಾ ಲಡ್ಡು ಏನು ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಇದನ್ನು ಈ ಥರನೇ, ಅಂದ್ರೆ ಸ್ವಲ್ಪ ಹೂರಣ ಪ್ರಮಾಣ ಜಾಸ್ತಿ ಇರಲ್ರಿ, ಇದು ಹಿಟ್ಟು ಪ್ರಮಾಣ ಕಡಿಮೆ ಇರಬೇಕು ರೀ. ಅಂದರೆ ನಮಗೆ ಇದು ಟೇಸ್ಟಾಗಿ ತುಂಬ ಚೆನ್ನಾಗಿ ಈ ಥರನೇ ತೊಗೊಂಡ್ರೆ ನೋಡಿರಿ ತುಂಬ ಸುಲಭವಾಗಿ ಬರುತ್ತೆ ರೀ, ಒಡ್ಕೊಳ್ಳೋದಿಲ್ಲ. ಚೆನ್ನಾಗಿ ಈ ಥರನೇ ಎಲ್ಲ ಕಡೆ ಕವರ್ ಮಾಡಿ ಈ ಥರ ಮುಚ್ಕೊಂಡ್ರೆ ಸಾಕ್ರಿ. ಈ ಥರ ಇದು ಸ್ವಲ್ಪ ಹಿಂಗೆ ತೊಗೊಂಡ್ರೆ ಈ ಥರ ಮಾಡಿದ್ರೆ ನೋಡಿರಿ ತುಂಬ ದೊಡ್ಡದು ಇಲ್ಲ ತುಂಬ ಚಿಕ್ಕದೂ ಇಲ್ಲ, ಸ್ವಲ್ಪನೇ ಇಲ್ಲಿ ಹಿಟ್ಟು ಹಾಕಂದೇ ಲಟ್ಟಿಸ್ಬೇಕು ರೀ. ನೀವು ಹಾಕೋತೀರಂದರೆ ಎಣ್ಣೆ ಹಾಕಿನೂ ಲಟ್ಟಿಸ್ಬೋದು. ಇಲ್ಲ ತವಾ ಬಿಸಿ ಮಾಡಿದ್ದೀನಿ ರೀ, ಇಲ್ಲ ಒಂದು ಸ್ವಲ್ಪ ತುಪ್ಪ ಮತ್ತು ಆಯಿಲು ಹಾಕ್ಕೊಂಡಿದ್ದೀನಿ ರೀ. ಹೋಳಿಗೆಗೆ ಟೇಸ್ಟ್ ಬರಬೇಕಾದ್ರೆ ಸ್ವಲ್ಪ ತುಪ್ಪನೂ ಇರಬೇಕು, ಆಯಿಲು ಇರಬೇಕು ರೀ. ಇವಾಗ ನೋಡಿರಿ ತುಂಬ ಸುಲಭವಾಗಿ ಮಾಡುವಂಥದ್ದು ರೀ, ಬೇಗ ನಿಮಗೊಂದು ಅರ್ಧ ಗಂಟೆದಲ್ಲಿ ರೆಡಿ ಆಗ್ತದೆ ರೀ. ನೋಡಿರಿ ಒಡ್ಕೊಳ್ಳೋದಿಲ್ಲ ಎಂಥದಿಲ್ಲ, ನೀವು ಎಷ್ಟು ಚೆನ್ನಾಗಿ ಈ ಥರನೇ ನೋಡಿರಿ. ನಾನು ಮೀಡಿಯಮ್ ಸೈಜಾಗಿ ಮಾಡಿದ್ರಿ, ತುಂಬ ದೊಡ್ಡದು ಮಾಡಲಿಲ್ಲ. ಇವಾಗ ನೋಡ್ಬೋದು ರೀ, ನಾನು ತುಪ್ಪವನ್ನು ಆಯಿಲನ್ನು ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಹಾಕ್ಕೊಂಡು ಈ ಥರ
ಇವಾಗ ನೋಡಿರಿ ನಮ್ಮದು ಈ ಕಡೆ ಹಾಕಿ ಸ್ವಲ್ಪ 1 ನಿಮಿಷ ಆದಮೇಲೆ ನಾವು ಈ ಕಡೆ ತಿರುಗಿಸ್ಕೊಳ್ಳೋಣ್ರಿ. ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಹೋಳಿಗೆ. ಇವಾಗ ನಾವು ಇದು ನೋಡಿರಿ ಚೆನ್ನಾಗಿ ಬರುತ್ತೆ. ಈ ಥರನೇ ಈ ಕಡೆನೂ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನ ಹಾಕ್ಕೊಳ್ಳೋಣ್ರಿ. ಅಂದರೆ ಎಲ್ಲರಿಗೆ ಮಾಡ್ಕೋರಿಗೆ ಅನುಕೂಲ ಇರಬೇಕು ನೋಡಿರಿ. ಇದ್ದವರಿದ್ದರೆ ಸ್ವಲ್ಪ ತುಪ್ಪದಲ್ಲೇ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು 2 ಮಿಕ್ಸ್ ಆಗಿ ತೊಗೊಂಡಿದ್ದೀನಿ ರೀ. ಇದು ಗೋಧಿ ಹಿಟ್ಟಾದ್ರೂ ಬರುತ್ತೆ, ಮೈದಾ ಹಿಟ್ಟಾದ್ರೂ ಬರುತ್ತೆ ರೀ. ಇದು ಇವಾಗ ನಮಗೆ ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಸಹ ತೊಗೊಂಡಿದ್ದೇನೆ. ಈ ಥರನೇ ನೋಡಿರಿ ನಾವು ಇಟ್ಕೊಂಡು ಫಸ್ಟಿಗೆ ಹೆಂಗೆ ನಾವು ತೊಗೊಂಡಿದ್ದೇವೆ ನೋಡಿರಿ, ಅದೇ ಥರನೇ ಇದನ್ನು ಈ ಥರನೇ ಒಳ್ಳೆ. ಯಾವಾಗಲೂ ನಾವು ಹೋಳಿಗೆ ಮಾಡಬೇಕಾದ್ರೆ ನೋಡಿರಿ ಸ್ವಲ್ಪ ಹೂರ್ಣ ಪ್ರಮಾಣ ಜಾಸ್ತಿ ಇರಬೇಕು, ಹಿಟ್ಟಿನ ಪ್ರಮಾಣ ಕಮ್ಮಿ ಇರಬೇಕು. ಆವಾಗಲೇ ನಮಗೆ ಸುಮ್ಮನೆ ಜಸ್ಟ್ ಇದು ನಾ ಮೈದಾ ಹಿಟ್ಟು ಹಾಕಿ ಇದು ಮಾಡ್ಕೊತಾ ಇದ್ದೀನಿ ರೀ, ಲಟ್ಟಿಸ್ಕೊತಾ ಇದ್ದೀನಿ ರೀ. ಈ ಥರನೇ ನೋಡ್ಬೋದು, ತುಂಬ ಸುಲಭವಾಗಿ ಮಾಡುವಂಥದ್ದು ರೀ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ರಿ, ಇವಾಗ ನಮ್ಮದು ರೆಡಿ ಆಗಿದೆ. ಇದು ಇವಾಗ ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಸ್ಲೋ ಫ್ಲೇಮೇ ಇರಲ್ರಿ, ಹೈ ಫ್ಲೇಮ್ ಮಾಡ್ಕೋಬೇಡ್ರಿ. ಸ್ಲೋ ಫ್ಲೇಮ್ ಇತ್ತು ಅಂದರೆ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಇರುತ್ತೆ ರೀ. ಹೈ ಫ್ಲೇಮ್ ಅಂದರೆ ಅದು ಒಳಗಡೆ ಒಂಥರ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಸಹ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ಮೇಲೆ ತುಪ್ಪ ಆದರೂ ಎಣ್ಣೆ ಆದ್ರೂ ಹಾಕ್ಕೋಬೋದು ರೀ. ನಾನು ಇದು ಕೊನೆಯದಾಗಿ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ ರೀ. ನಮ್ಮದು ಹೋಳಿಗೆ ಮಾಡೋದು ರೆಡಿ ಆಗಿದೆ ನೋಡಿರಿ. ತುಂಬ ಸುಲಭವಾಗಿ ಮಾಡುವಂಥ ವಿಧಾನದಲ್ಲಿ ತೋರಿಸಿದ್ದೀನಿ ರೀ. ನಾವು ಒಂದು ಬೌಲಲ್ಲಿ ಇಷ್ಟು ಅಂದರೆ ಒಂದು 20ರಿಂದ 22 ಹೋಳಿಗೆ ಅಷ್ಟು ಆಗಿದೆ ರೀ ನಾವಿವಾಗ ಈ ಮಾಡಿರೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.